ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಕ್ಕಳೇ. ನಿಮ್ಮ ಸೆಮ್ ಪೇಪರ್ ಎಲ್ಲ ಚೆಕ್ ಆಗಿದೆ. ನಾಳೆ ರಿಸಲ್ಟ್ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಪೇರೆಂಟ್ಸ್ನೆಲ್ಲ ನಾಳೆ ಕರ್ಕೊಬನ್ನಿ. ಅಲ್ಲೇ ನಿಮಗೆ ಪೇಪರ್ ಜೊತೆ ಮಂಗಳಾರತಿ ಮಾಡಿ ಕಳಿಸ್ತೀನಿ, ಸರಿನಾ? ಎಲ್ಲರೂ ಕರ್ಕೊಬನ್ನಿ ನಾಳೆ ನಿಮ್ಮ ಪೇರೆಂಟ್ಸ್ನ. ಸಾರ್, ನನ್ನ ಮಗ ಸಾರ್, ಒಬ್ಬನೇ ಮಗ. ಹಾಂ ಸರ್, ನೋಡಿ ನಿಮ್ಮ ಮಗ ಇದ್ದಾನಲ್ಲ. ಹೇಳಿ ಸರ್, ಏನು ಮಾಡ್ದ? ಏನು ಮಾಡ್ದೆ ದಂಡಪಿಂಡ? ಅಯ್ಯೋ, ಮೊದಲು ಹೇಳೋದು ಕೇಳಲಿಕ್ಕೆ ಏನಿದೆ ಸರ್? ಮಾಡೋದೆಲ್ಲ ಹಲ್ಕಟ್ ಕೆಲಸ. ಊರ ಮುಂದೆ ಬರೀ ತಿರುಗ್ತಿರ್ತಾನೆ. ಶಾಲೆಗಾದ್ರೂ ಬಂದು ಓದು ಅಂದ್ರೆ ಅದು ಆಗೋದಿಲ್ಲ. ಸರ್, ನೀವು ಹಿಂಗೆ ಹೊಡಿಬಾರ್ದು ಸರ್. ಮಕ್ಕಳಿಗೆ ಹೊಡೆದ್ರೆ ಮನೆ ಬಿಟ್ಟೆ ಓಡೋಗ್ತಾರೆ. ಏನು ಮನೆ ಬಿಟ್ಟು ಓಡೋಗ್ತೀಯಾ? ಅಷ್ಟು ದೊಡ್ಡವನಾಗ್ಬಿಟ್ಯಾ? ಹಾಂ, ಹೋಗು ನೋಡುವ, ನಾನು ನೋಡ್ತೆ. ಅಯ್ಯೋ, ನಾನು ಹೇಳೋದು ಕೇಳಿ. ಅವನು ಇಂಟೆಲಿಜೆಂಟ್ ಹುಡುಗ. ಏನು ಇಂಟೆಲಿಜೆಂಟ್ ಬೇರೆನಾ? ಡಬ್ಬ ನನ್ನ ಮಗ, ಬಡ್ಡಿ ಮಗ ಅಂತ ಕರೆದಿದ್ದು ಸಾಕಾಗದೆ ಇಂಟೆಲಿಜೆಂಟ್ ಅಂತ ಕರೆಸ್ಕೊಳ್ತೀಯಾ? ಇಂಗ್ಲೀಷಲ್ಲಿ ಬೇರೆ ಬಯಸ್ಕೊಳ್ತೀಯಾ ಸರ್ ಜೊತೆ? ನನ್ನ ಹೆಸರು ಹಾಳು ಮಾಡೋಕೆ ಇಂಟೆಲಿಜೆಂಟ್ ಬೇರೆ ಆಗ್ಬಿಟ್ಯಾ? ಅಯ್ಯೋ ಸರ್, ಇಂಟೆಲಿಜೆಂಟ್ ಅಂದರೆ ಬುದ್ಧಿವಂತ ಸರ್. ನಿಮ್ಮ ಮಗ ಬುದ್ಧಿವಂತ ಸರ್. ಎಕ್ಸಾಮಲ್ಲಿ 99% ತೊಗೊಂಡಿದ್ದಾನೆ ಸರ್. ಓ ಹಾಗಾ? ಮೊದಲೇ ಹೇಳೋದಲ್ವಾ ನೀನು? ಪಾಪ ನನ್ನ ಮಗ ಸುಮ್ಮನೆ ಹೊಡೆದ್ಬಿಟ್ಟ ನಾನು ನನ್ನ ಮಗನಿಗೆ. ಆದರೂ ನನ್ನ ಮಗನೇ 99%. 100 ಯಾಕೆ ಮಾಡಲಿಲ್ಲ? ಸರ್, ನೀವು ಹೋಗಿ ಸರ್, ನೀವು ಹೋಗಿ. ನೆಕ್ಸ್ಟ್ ಕರೆಯೋ. ಏನು ರಮೇಶ್ ಅಲ್ವಾ ಇವನ ಹೆಸರು? ನಿಮ್ಮ ಮಗನ ಬಗ್ಗೆ ಹೇಳಬೇಕು ಅಂದರೆ ಅಡಿಲ್ಲ, ಬುದ್ಧಿವಂತ. ಅದು ನಮ್ಗೆ ಅವ್ನು ಹುಟ್ಟಬೇಕಾದ್ರೆ ಗೊತ್ತಾಗಿತ್ತು ಸರ್. ಅವನಿಗೆ ತೊಟ್ಲಿಗೆ ಹಾಕ್ಬೇಕಾದ್ರೆ ನಾ ಹೇಳಿದ್ದೆ, ನೀನು ಬುದ್ಧಿವಂತ ಆಗೇ ಆಗ್ತೀಯ ಅಂತ. ಎಷ್ಟಂದ್ರೂ ನಮ್ಮ ಮಗ ಅಲ್ವಾ ಸರ್. ಆದರೆ ಅವನ ಧ್ಯಾನ ಈಗೀಗ ಓದ್ನಲ್ಲಿಲ್ಲ. ಹೇಳ್ತಾರಲ್ಲ, ಅದು ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಗ್ತಿದೆ ಅಂತ, ಆ ರೀತಿ ಆಗ್ಬಿಟ್ಟಿದ್ದಾನೆ. ಅದೇ ಅಂದ್ಕೊಂಡೆ ಸರ್. ಈ ಕತ್ತೆ ಇಡೀ ದಿನ ಪಬ್ಜಿ ಆಡ್ತಿರ್ತಾನೆ ಮನೇಲಿ ನೋಡಿದ್ರೆ. ಇವನು ವೇಸ್ಟ್ ಸರ್. ಇವನಿಂದ್ರೆ ಏನೂ ಆಗೋದಿಲ್ಲ ಸರ್. ಸುಮ್ಮನೆ ಕತ್ತೆ ಸರ್ ಇವನು. ಅದೇ ಈ ಕತ್ತೆ ಆಗಿರೋದು. ಮತ್ತು ಕುದುರೆ ಆಗ್ಬೋದು ಇವನು ಓದಿದ್ರೆ. ಕುದ್ರೆ ಅಲ್ಲ ಸರ್, ಸಿಂಹನಾಗ್ತಾನೆ. ಯಾಕಾಗೋದಿಲ್ಲ? ಇವನು ನನ್ನ ಮಗ ಹುಟ್ಟಿದಂಗೆ ವಿಟಿವಿಲ್ ಇಂಜಿನಿಯರ್ ಆಗ್ತಾನಂತ ಬರ್ದಿಟ್ಟಾಗ್ಬಿಟ್ಟಿದೆ ಸರ್. ಆದರೆ ಈ ಸ್ಟೈಲು ಗೀಲೆಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಹೌದೇನಾ? ಏನು ಉದ್ದದ್ದು ಕೂದಲು ಬಿಟ್ರೆ ನೀನು ರಾಕಿಂಗ್ ಸ್ಟಾರ್ ಎಷ್ಟಾಗ್ಬಿಡ್ತೀಯಾ? ಓದೋದ್ರಲ್ಲಿ ಗಮನ ಕೊಡು ಅಷ್ಟೇ ಕತ್ತೆ ನನ್ನ ಮಗನೇ. ಈ ಸ್ಟೈಲು ಗೀಲೆಲ್ಲ ಮಾಡಿದ್ರು ನಿಮ್ಮ ಮಗ ಎಕ್ಸಾಮಲ್ಲ ಒಳ್ಳೆ ಅಂಕ ತಗೊಳ್ತಾನೆ ಬಿಡಿ. ತಗೊಳ್ದೆ ಏನು ಸರ್? ಒಂದಿನ ದೊಡ್ಡ ಸೈಂಟಿಸ್ಟ್ ಆಗಿ ಡ್ರೋನು ಆರಿಸ್ತಾನೆ, ನೋಡ್ತಾ ಇರಿ. ಜರ್ಮನ್, ಜಪಾನ್ ಎಲ್ಲ ಕಡೆ ಹೋಗಿ ಮೆಡಲ್ ಗೆದ್ಕೊ ಬರ್ತಾನೆ. ನೀವು ನೋಡ್ತಾ ಇರಿ. ಎಷ್ಟಂದ್ರು ನನ್ನ ಮಗ ಅಲ್ವಾ ಇವನು. ಸರಿ, ನೀವು ಹೋಗಿ. ನೆಕ್ಸ್ಟ್ ಕರಿಯಪ್ಪ. ಗುಡ್ ಮಾರ್ನಿಂಗ್ ಸರ್. ಯುವರ್ ಸನ್ ಇಸ್ ಗುಡ್ ಇನ್ ಸ್ಟಡಿ. ಹಿ ಗಾಟ್ ಅ ಗುಡ್ ಮಾರ್ಕ್ಸ್ ಇನ್ ಎಕ್ಸಾಮ್. ಏನು ಮಾರ್ಕ್ಸ್ ಬಂದಿಲ್ವಾ ಎಕ್ಸಾಮಲ್ಲಿ? ಬಂದಿದಪ್ಪ, ಹೊಗಳ್ತಿದ್ದಾರೆ ಮೇಡಮ್ ಇಂಗ್ಲೀಷ್ನಲ್ಲಿ. ಮೇಡಮ್, ನೀವು ಇಂಗ್ಲೀಷ್ ಬೇಡ, ಕನ್ನಡದಲ್ಲೇ ಮಾತಾಡಿ ಮೇಡಮ್. ಲೋ, ಏನೋ ನನಗೆ ಇಂಗ್ಲೀಷ್ ಬರೋಲ್ಲ ಅಂತ ತಿಳ್ಕೊಬಿಟ್ಯಾ? ನಾನು ಅದು ನಿಂಗೆ ಹಿಂಗೆ ಕೇಳಿದೆ, ನಿಂಗೆ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ. ನನಗೆ ಫಸ್ಟ್ ಕ್ಲಾಸಾಗಿ ಬರುತ್ತೆ ಕಣವು. ಎಸ್ ಮೇಡಮ್, ಮೈ ಸನ್ ಹಿ ವೆರಿ ವೆರಿ ಗುಡ್ ಇನ್ ಓದು. Okay, but he is not consistent in school. That's little disappointing. Yes, madam. He my son. Very, very disappoint. One day drone in air. My son fly. RCB cup in IPL. My son first in class. All tomorrow one day becoming. I know. Thank you. Welcome very, very much. ನಿಮ್ಮ ಮಗನ ರಿಸಲ್ಟ್ ಬಂದ್ಬಿಟ್ಟು. ಮೇಡಮ್, ಹೇಳಿ ಮೇಡಮ್. ನೀವು ತುಂಬಾ ಮುದ್ದಾಗಿ ಸಾಕ್ಬಿಟ್ಟೆ ಮೇಡಮ್. ಇವನ ದಿನಾಲು ಗೋರ್ಮೆಂಟ್ ಆಗಿ ಕುಡಿಸಿ ದೊಡ್ಡ ಮಾಡಿದೆ. ಒಂದಿನಾದ್ರೂ ನಮ್ಮ ಹೆಸರನ್ನ ಉಳಿಸ್ತಾನೆ ಅಂತ. ನಿಮ್ಗೆ ಗೊತ್ತಿಲ್ಲ ಮೇಡಮ್, ದಿನ ಬೆಳಿಗ್ಗೆ 5 ಗಂಟೆಗೆ ಇಳಿಸ್ತೀನಿ ಓದ್ಲಿಕ್ಕೆ. ಹೇಳೋದೇ ಇಲ್ಲ ದಂಡಪಿಂಡ್ ನನ್ನ ಮಗ. ಮೇಡಮ್, ರಾತ್ರಿ ಇಡೀ ಪಬ್ಜಿ ಆಡ್ತಿರ್ತಾನೆ ಮೇಡಮ್. ಏನು ಹೇಳಿ ಇವನಿಗೆ? ಚಾಚೆ, ಹಂಗೇನಿಲ್ಲ. ನಿಮ್ಮ ಮಗ ಪಾಸ್ ಆಗಿದ್ದಾನೆ ಎಕ್ಸಾಮಲ್ಲಿ. ಏನು ಮೇಡಮ್ ಹಿಂಗೆ ಹೇಳ್ತಿದ್ದೀರಾ? ಪಾಸ್ ಆಗ್ತಾರೆ ಮೇಡಮ್. ಎಕ್ಸಾಮ್ಗೂ ಒಂದು ರಾತ್ರಿ ಮೊದಲು ಕೂತ್ಕೊಂಡು 3 ತಾಸು ಓದೆ ಅಂತರೂ ಸಾಕು ಮೇಡಮ್, ಪಾಸ್ ಆಗ್ತಾರೆ. ನಾವು ಅದೇ ಮಾಡಿದಲ್ವಾ ಮೇಡಮ್? ಒಳ್ಳೆ ಅಂಕ ತಗೊಳ್ಬೇಕಲ್ವಾ? ಹೊರಗಿನ ಪ್ರಪಂಚದಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಮೇಡಮ್. ಓದು ಅಂದರೆ ಬರೀ ಚೋಟಾ ಭೀಮ್ ನೋಡ್ತಿರ್ತಾನೆ. ಇವನಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗು 20 ಕಾಯಿ ಹೊಡ್ಕೊಬರ್ತೀನಿ ಮೇಡಮ್. ಈ ದಂಡಪಿಂಡ ಎಲ್ಲಿ ಕೇಳ್ತಾನೆ ಮೇಡಮ್? ಆದರೆ ಈ ದಂಡಪಿಂಡ ಏನು ಮಾಡಿದ್ರು ಅಷ್ಟೇ ಮೇಡಮ್ ಎಂದು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ನಿಮ್ಮ ಮಗ ಸ್ವಲ್ಪನೂ ಚೆನ್ನಾಗಿ ಮಾಡಿಲ್ಲ ಎಕ್ಸಾಮ್ನಲ್ಲಿ.
ಮೇಡಮ್ ನೀವು ಬೇರೆ ಈ ರೀತಿ ಹೇಳಬಾರ್ದು ಮೇಡಮ್. ಅವ್ರನ್ನ ನಾವು ದೊಡ್ಡವರು ಹುರಿದಿಂಬಿಸ್ಬೇಕು, ಅವ್ರನ್ನ ಪಾಸಿಟಿವಿಟಿ ಜೊತೆ ಬೆಳೆಸ್ಬೇಕು. ಹೀಗೆ ಬೈದ್ರೆ ಏನು ಪ್ರಯೋಜನ ಇಲ್ಲ. ಅಷ್ಟು ಈಸಿ ಅಲ್ಲ ಮೇಡಮ್ ಅವ್ರ ಲೈಫು. ನನ್ನ ಮಗನ ಹತ್ರ ಒಂದೇ ಒಂದು ಫೋನ್ ಇದೆ, ಅದು 2 GB ರ್ಯಾಮ್. ಅದು ದಿನಾಲು ಪಬ್ಜಿ ಆಡ್ಬೇಕಾದ್ರೆ ಲ್ಯಾಗ್ ಆಗುತ್ತೆ. ಎನಿಮೀಸ್ ಎಲ್ಲ ಬಂದು ಹೊಡ್ಕೊಂಡು ಹೋಗ್ತಾರೆ. ಆದ್ರೂ ಒಂದಿನೂ ನನ್ನ ಮಗ ಕಂಪ್ಲೇಂಟ್ ಮಾಡಿಲ್ಲ ಮೇಡಮ್. ಕಡೆಗೂ ಪಬ್ಜಿ ಆಡ್ಲಿಕ್ಕಾಗದೆ ಅನ್ಇನ್ಸ್ಟಾಲ್ ಮಾಡಿ ಕ್ಯಾಂಡಿ ಕ್ರಶ್ ಆಡ್ತಾನೆ. ಒಂದಿನೂ ಹೊಸ ಮೊಬೈಲ್ ಬೇಕು ಅಂತ ಹೇಳಿಲ್ಲ. ಈ ತರ ಇವರಿಗೆ ಬೈದ್ರೆ ಅವರಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್? ಅವ್ರನ್ನ ನಾವು ಹುರಿದುಂಬಿಸ್ಬೇಕು. ಸರ್, ನಿಮ್ಮ ಮಗ ಈ ಸಲ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿಲ್ಲ. ನೋ ವೇ, ಚಾನ್ಸೇ ಇಲ್ಲ. ನಾನ್ ನಂಬೋದೇ ಇಲ್ಲ. ನಿಮ್ದೇನೋ ತಪ್ಪಿರ್ಬೇಕು, ಕರೆಕ್ಷನ್ ಮಾಡಿದ್ದೇನೋ ಮಿಸ್ಟೇಕ್ ಆಗಿರ್ಬೇಕು. ನೀವೇ ಮತ್ತೊಂದ್ಸಲ ಚೆಕ್ ಮಾಡಿ ನೋಡಿ. ಇಲ್ಲ ಸರ್, ನಿಮ್ಮ ಮಗ ಕ್ಲಾಸಲ್ಲಿ ಬರೀ ಇಲ್ಲದೆ ಇರೋದೇ ಮಾತಾಡ್ತಿರ್ತಾನೆ, ಬರೀ ಕಾಗೆ ಹಾರಿಸ್ತಿರ್ತಾನೆ. ಅದಕ್ಕೇನಾಯ್ತು ಮೇಡಮ್? ಅದು ಒಂದು ಟ್ಯಾಲೆಂಟ್. ಇವತ್ತು ಕಾಗೆ ಹಾರಿಸ್ತಾನೆ, ನಾಳೆ ಡ್ರೋನ್ ಹಾರಿಸ್ತಾನೆ. ಒಂದಿನ ಅದು ಹಾರುತ್ತೆ. ನನ್ನ ಮಗನು ಟಿವಿಲೆಲ್ಲ ಬಂದು ಇಂಟರ್ವ್ಯೂ ಕೊಡ್ತಾನೆ, ನೋಡ್ತಾ ಇರಿ. ರಾತ್ರಿಗೆ 1 ಲೋಟ ಹಾಲು ಮತ್ತೆ ನಮ್ಮ ಹಿತ್ಲಲ್ಲಿ ಬೆಳೆಸಿದ ಬಾಳೆಹಣ್ಣು ಕೊಟ್ಟು ಬೆಳೆಸಿದ್ದೇನೆ ಮೇಡಮ್. ಚಾನ್ಸ್ ಇಲ್ಲ ಮೇಡಮ್. ನನ್ನ ಮಗ ಬುದ್ಧಿವಂತಾನೆ. ಇವತ್ತು ಕಾಗೆ ಹಾರಿಸ್ತಾನೆ ಅಂತಿದ್ದೀರಲ್ಲ ಮೇಡಮ್, ನಾಳೆ ನೋಡಿ ಒಂದಿನ ಫೇಮಸ್ ಆಗೇ ಆಗ್ತಾನೆ. ಬಾರೋ ಮಗ, ನಿಮ್ಮ ಟೀಚರ್ ತಲೆನೇ ಸರಿ ಇಲ್ಲ. ನಿಲ್ಲಿ, ವಿಡಿಯೋ ಏನು ಮುಗ್ದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡೋದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಎರಡು ಫ್ರೀಯಾಗಿ ಮಾಡ್ಕೊಳ್ಬೋದು. ನಿಮ್ಮನೆ ಗಂಟೇನೂ ಹೋಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಿಕ್ಷೆ ಬೇಡಿದ ಸಾಕು ಅನ್ಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ. ಕೊಡ್ತಾರೆ ಟೀಚರು, ಸ್ಕೂಲಿಗೆ ಹೋಗೋಕೆ ನಂಗೆ ಬೇಜಾರು.